ರೋಡ್ ಬಂದಿದೆ. UTV ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಅದೇ ನಾವು ಝೊಮ್ಯಾಟೊ ರೈಡರ್ ಅದೇವ್ ಸರ್, ಗಿಗ್ ವರ್ಕರ್ ಅದೇವ್ ನಾವು. ಹೆಂಗ ಆಲ್ರೆಡಿ ಸರ್ಕಾರ ಏನೈತಿ ಗಿಗ್ ವರ್ಕರ್ ನ ಪರ್ಮನೆಂಟ್ ವರ್ಕರ್ ಮಾಡ್ಕೋಬೇಕಂತ ಐತಿ. ಅದು ನಮಗೂ ಲಾಗು ಆಗುತ್ತೆ, ನಾವು ನಮಗೂ ಮಾಡ್ಕೋಬೇಕು ಅವರು. ಮತ್ತೇನೈತಿ, ಮೊದ್ಲೇನ ಅಮೌಂಟ್ ಕೊಡತ್ತಿದ್ರು, ಅಮೌಂಟ್ ನ ಕಮ್ಮಿ ಆಗೈತಿ. ನಮಗೆ ಅಮೌಂಟ್ ನ ಜಾಸ್ತಿ ಮಾಡ್ಬೇಕು, ನಮಗೆ ಬೇಸ್ ಪೇನಲ್ಟಿ ಜಾಸ್ತಿ ಮಾಡ್ಬೇಕು. ಏನು ಹೋದ ವರ್ಷ ಇತ್ತ ಖರ್ಚು, ನಮಗೆ ಖರ್ಚು ಜಾಸ್ತಿ ಆಯ್ತು ಹೊರತಾಗಿ ಖರ್ಚು ಕಮ್ಮಿ ಆಗಿಲ್ಲ. ಇವ್ರು ಕೊಡೋದು ನಾವು ದುಡಿಮೆ ಅಷ್ಟೇ ಐತಿ, ಖರ್ಚು ಜಾಸ್ತಿ ಆಗೈತಿ ನಮ್ದು. ಇವ್ರಿಗೆ ಅದೇ ಹೇಳಿ ನಾವು ಆಲ್ರೆಡಿ ನಾವು ಮ್ಯಾನೇಜರ್ ಆಯ್ತು, ಕಂಪ್ನಿಗಾಯ್ತು ಇಂಟಿಮೇಷನ್ ಕೊಟ್ಟೆವು. ಇಂಟಿಮೇಷನ್ ಕೊಟ್ಟರು ನಮ್ಗೆ ಅವರು ಇನ್ನೂ ತನಕ ಜಾಸ್ತಿ ಮಾಡಿಲ್ಲ. ಅದ್ರ ಸಂಬಂಧ ನಾವು ಸ್ಟ್ರೈಕ್ ಮಾಡತ್ತೇವು. ನಮಗೇನೈತಿ ಬೇಸ್ ಪೇರ್ ಜಾಸ್ತಿ ಆಗ್ಬೇಕು, ಮತ್ತೆ ಕಿಲೋಮೀಟರ್ ಮ್ಯಾಗ ಏನೈತಿ ಅದನ್ನ ಜಾಸ್ತಿ ಮಾಡ್ಬೇಕು. ಏನೇನಪ್ಪ ಈ ಕಿಲೋಮೀಟರ್ ನಾವು 700 ರೂಪಾಯಿ ಸರ್, ನಮಗೆ ಏನೈತಿ 10 ರೂಪಾಯಿ ಆಗ್ಬೇಕು ಕಿಲೋಮೀಟರ್. ಮೊದ್ಲು 10 ರೂಪಾಯಿನೇ ಇತ್ತು ಸರ್, ಅದು ಈ 6 ತಿಂಗಳಿಂದ 10 ರೂಪಾಯಿನೇ ಇತ್ತು. ಆ 10 ರೂಪಾಯಿ ತೆಗೆದು ಕಾಸ್ಟ್ ಕಟಿಂಗ್ ಮಾಡಕ್ ಸಂಬಂಧ 700 ರೂಪಾಯಿ ಮಾಡ್ಯಾರ. ಅದು ನಮ್ಮಿಂದ ನಮ್ಗೆ ಹೊರತು ಬಿದ್ದ ಸರ್. ಈಗ ಏನೈತಿ ಪ್ರೆಷರ್ ಕಂಪ್ನಿಗಳಿಂದ ಪ್ರೆಷರ್ ಯಾರಿಗೂ ಹೋಗತ್ತಿಲ್ಲ, ಬರೀ ರೈಡರ್ಗೆ ಅಷ್ಟೇ ಪ್ರೆಷರ್ ಬರತ್ತದ ಸರ್ ಕಂಪ್ನಿಗಳಿಂದ. ಈ ಕಡೆ ರೆಸ್ಟೋರೆಂಟ್ ಅವ್ರಿಗೂ ಪ್ರೆಷರ್ ಹೋಗತ್ತಿಲ್ಲ, ಕಸ್ಟಮರ್ಗೂ ಪ್ರೆಷರ್ ಹೋಗಲ್ಲ. ಕಸ್ಟಮರ್ ಏನೇ ತಪ್ಪು ಮಾಡಿದ್ರು ರೈಡರ್ ಮ್ಯಾಗೆ, ರೆಸ್ಟೋರೆಂಟ್ ಏನೇ ತಪ್ಪು ಮಾಡಿದ್ರು ರೈಡರ್ ಮ್ಯಾಗೆ ಹೊಂಟೈತಿ. ಅದು ಏನೈತಿ ಆ ಪ್ರೆಷರ್ನ ಕಡಿಮೆ ಮಾಡಬೇಕು. ಅದು ಹೊರತಾಗಿ ರೈಡರ್ಗೆ ಏನೈತಿ ಅಮೌಂಟ್ ಜಾಸ್ತಿ ಆಗ್ಬೇಕು. ಅವ್ರಿಗೆ ಹೇಳಿದ್ರೆ ಕಂಪ್ನಿಯವರು ನಮ್ಮ ಮ್ಯಾನೇಜರ್ ಆಯ್ತು, ಈ ಫುಡ್ ಮ್ಯಾನೇಜರ್ ಆಯ್ತು, ಅವರು ಕಿವಾಗೂ ಹಾಕೋತ್ತಿಲ್ಲ. ಅವರು ನಿಷ್ಠವಾಗಿ ಹೇಳತ್ತಾರ, ನಮ್ಗೆ ನಮ್ಮ ಕೈಲಿ ಆಗಂಗಿಲ್ಲ, ನೀವು ಮಾಡಂಗಿದ್ರೆ ಮಾಡ್ಬೋದು, ಬಿಟ್ರೆ ಹಿಂಗ್ ಮಾತಾಡತ್ತಾರ. ಸ್ಟ್ರೈಕ್ ಬರೀ ಇಲ್ಲೇ ನಡೆಯಕತ್ತಾರ, ಎಲ್ಲರೂ ಕರ್ನಾಟಕ ನಡೆಯತ್ತೆ ಸರ್, ಆಲ್ ಓವರ್ ಇಂಡಿಯಾ ನಡೆಯತ್ತದೆ ಸ್ಟ್ರೈಕ್. ಎಲ್ಲಾ ಕಡೆಯಿಂದ ನಡೆಯತ್ತದೆ. ಇಲ್ಲಿ ಬಿಜಾಪುರ ಒಂದೇ ಸರ ಎಲ್ಲಾ ಕಡೆಯಿಂದ ನಡೆಯತ್ತದೆ. ಗಿಗ್ ವರ್ಕ್ ಆಗುತ್ತೆ, ಎಲ್ಲಾ ಕಡೆಯಿಂದ ಮಾಡತ್ತೇವೆ. ಇವಾಗ ಯಾರು ಆರ್ಡರ್ ಹಾಕಿದ್ರೆ ಬರಂಗಿಲ್ಲ, ಬರಂಗಿಲ್ರಿ, ಯಾರು ಆರ್ಡರ್ ಬರಂಗಿಲ್ಲ. ಎಲ್ಲರಿಗೂ ಏನೈತಿ ಐಡಿ ಬಂದ್ ಮಾಡ್ಸೇವ್ ನಾವು ಮುಂಜಾನೆಯಿಂದಾನೆ. ನಾವು ಏನೋ ರೈಡರ್ಸ್ ಎಲ್ಲರಿಗೂ ಬಂದ್ ಮಾಡ್ಸೇವ್ ಮುಂಜಾನೆ. ಏನು ಆಲ್ರೆಡಿ 1 ವಾರ ಆಯ್ತು, ನಾವು ಇಂಟಿಮೇಷನ್ ಎಲ್ಲ ರೈಡರ್ಗೂ ಕೊಟ್ಟೆವು. ನೀವು ಯಾರು ರೈಡರ್ಗಳು ಇವತ್ತು ಹೊಡೆಯಂಗಿಲ್ಲ, ಇವತ್ತು ಸ್ಟ್ರೈಕ್ ಐತಿ. ಆಲ್ರೆಡಿ ಎಲ್ಲರಿಗೂ ಬಂದ್ ಆಗೈತಿ. ಮುಂಜಾನೆ ಯಾವ್ದು ಆರ್ಡರ್ಗಳು ಪಾಸ್ ಆಗಿಲ್ಲ, ಯಾರು ಆರ್ಡರ್ ಹೊಡೆದಿಲ್ಲ, ಬಂದ್ ಆಗೈತಿ. ಇದು ಹಿಂಗೆ ಆಯ್ತು ಅಂದ್ರೆ ಹಿಂಗೆ ಕಂಟಿನ್ಯೂ ಹಾಕೋದು. ಇಲ್ಲಿ ಯಾರು ನಿಮ್ದು ಕಂಪ್ನಿದವ್ರು ಅದಲ್ಲ ಏನ್ ಹೇಳಕತ್ತಾರ? ಕಂಪ್ನಿದವ್ರು ಏನ್ ಹೇಳತ್ತಾರ ಅಂದ್ರೆ ನಮ್ ಕೈಲಿ ಆಗಲ್ಲ, ನಾವು ಇಷ್ಟೇ ಮಾಡೋರು, ನಿಮ್ದು ಏನ್ ಬೇಡಿಕೆ ಐತೆ ಅದು ನಮ್ ಕೈಲಿ ಪೂರೈಸಕ್ ಆಗಲ್ಲ ಅಂತ ಹೇಳ್ತಾರ. ಉಲ್ಟಾ ನಮ್ಗೆ ಮಾಡಿದ್ರೆ ಮಾಡ್ರಿಲ್ಲ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಕೆಲಸ ಬಿಟ್ಟು ಹೋಗ್ರಿ, ನೀವು ನಿಮ್ ಇಷ್ಟ, ಅದು ಮಾಡ್ರಿ ಇಲ್ಲ ಬೇರೆಯವ್ರು ಬರ್ತಾರ ಅಂತ ಹೇಳ್ತಾರೆ ಅವ್ರು. ಟೋಟಲ್ ಇಂಡಿಯಾನಾಗೆ 1 ಪಾರ್ಸಲ್ ಹೋಗಿಲ್ಲ ಮಾರ್ನಿಂಗ್. ಹೋಗಿಲ್ರಿ ಸರ್, ಇಂಟಿಮೇಷನ್ ಇರ್ಲಾರ್ದೇನೆ ಅವ್ರು ಹೋಗಿ ಕೊಟ್ಟು ಬಂದಾರ ಸರ್. ಅವ್ರಿಗೆ ಇಂಟಿಮೇಷನ್ ಸಿಕ್ಕಿಂದ ಅವರು ಸದ್ಯಕ್ಕೆ ಅದನ್ನ ಏನ್ ಮಾಡ್ಬಿಟ್ಟ ಆರ್ಡರ್ ಡೆಲಿವರಿ ಕೊಡೋದು ಅದನ್ನು ಬಂದ್ ಮಾಡ್ಯಾರ ಸರ್. ಅವ್ರು ಆಲ್ರೆಡಿ ಬೆಳಗ್ಗೆ ನಮ್ಮ ಮ್ಯಾನೇಜರ್ ಬಂದ್ಮೇಲೆ ಅವ್ರಿಗೆ ನಮ್ ಪ್ರಾಬ್ಲಮ್ಸ್ ಅವ್ರಿಗೆ ನಾವು ಹೇಳಿದ್ವಿ. ಅವ್ರ ಏನಂದ್ರು, ಮಾಡಾಗಿದ್ರೆ ಮಾಡ್ರಿ, ಇಲ್ಲ ಬಿಟ್ಟು ಹೋಗ್ಬಿಡ್ರಿ, ನಾವು ಟೆನ್ಷನ್ ತಗೊಳಲ್ಲ, ನಮ್ಗೆ ಸದ್ಯ ಪ್ರೆಸೆಂಟ್ ಆಗುದಿಲ್ಲ. ಒಂದು ಏನು ಇನ್ನೊಂದು, ಅವ್ರಿಗೆ ಪ್ರತಿಯೊಂದ್ಸಲ ಬಂದಾಗನು ಅವ್ರ ಪ್ರಾಬ್ಲಮ್ ನಮ್ಗೆ ಹೇಳ್ತಾರೆ. ಸೊ ನಮ್ ರೈಡರ್ಸ್ ಏನ್ ಪ್ರಾಬ್ಲಮ್ ಅದಲ್ಲ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ತಯಾರಿಲ್ಲ ಅವರು. ಟೋಟಲ್ ಎಷ್ಟು ಜನ ಅದಾರೆ ನಿಮ್ಗೆ? ಟೋಟಲ್ 60, ಈ ಪ್ರೆಸೆಂಟ್ ಇರೋದು 60 ಜನ ಅದೇವ್ರಿ. ವರ್ಕ್ ಮಾಡ್ತಿದ್ದು 60 ಇಲ್ಲ 160 ಹೌದು. ಅಲ್ಲಿ ಕೆಲವೊಬ್ರು ಹೆಂಗದ್ರಿ, ಇಂಟಿಮೇಷನ್ ಯಾರಿಗಿಲ್ಲಲ್ಲ ಅವ್ರು ಮಾಡ್ಲಿಕತ್ತಾರ ಅಷ್ಟೇ. ಉಳಿದವ್ರು ಏನದ ಎಲ್ಲಾರು ನಾವು ಮಾಡಾಕತ್ತಿದ್ವಿ, ಒಬ್ಬ ಇಬ್ಬರು ಸಲುವಾಗಲ್ಲ, ಪ್ರತಿಯೊಬ್ಬ ರೈಡರ್ ಸಲುವಾಗಿ ಮಾಡ್ಲಿಕತ್ತೀವಿ ನಾವು. ಕಾರ್ಮಿಕರದು ಅದು ಡೈಲಿ ಏನೋ ಕೊಡ್ತಾರಲ್ಲ, ಸ್ಯಾಟರ್ಡೆ ಸಂಡೇ ಅಮೌಂಟ್ ಕೊಟ್ಟಿರ್ತಾರಲ್ರಿ, ಅದು ಅಮೌಂಟ್ ರೆಗ್ಯುಲರ್ ಇರುವುದಿಲ್ಲ. ತೋರ್ಸೋದೊಂದು ಆರ್ಡರ್ ಇದ್ಮ್ಯಾಗ ತೋರ್ಸೋದೊಂದು ಆರ್ಡರ್ ತೋರಿಸ್ತಾರೆ. ಸೊ ಲಾಸ್ಟ್ ಕಸ್ಟಮರ್ ಡೆಲಿವರಿ ಆದ್ಮ್ಯಾಗ ಅಮೌಂಟ್ ಕಮ್ಮಿ ಬರ್ತದೆ, ಅದನ್ನ ಬಂದ್ ಮಾಡಿಸ್ಬೇಕು. ಪರ್ ಆರ್ಡರ್ 10 ರೂಪಾಯಿ ಕೊಡ್ಬೇಕು. ಮೊದಲಿನಂಗೆ ಈಗ ಮೊದಲಿನಂತೂ ಏನೂ ಇಲ್ಲ. ಈಗ ಪರ್ ಆರ್ಡರ್ 10 ರೂಪಾಯಿ ಅಲ್ರಿ, ಪರ್ ಕಿಲೋಮೀಟರ್ 10 ರೂಪಾಯಿ ಆಗ್ಬೇಕು ಸರ್. ಅದು ಪರ್ ಕಿಲೋಮೀಟರ್ಗೆ ನಮ್ದು ಏನೈತಿ ಲಿಮಿಟ್ ಐತಿ. 2 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ತನಕ 25 ಅಂತ ಲಿಮಿಟ್ ಐತಿ. ಅದಾದ್ಮೇಲೆ ಅದು 10 ಕಿಲೋಮೀಟರ್ ಹೆಂಗ್ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಹೋಗ್ತಲ್ಲ, ಹಂಗ ಅದು ಕಿಲೋಮೀಟರ್ 10 ರೂಪಾಯಿ ಅಂತ ಐತಿ. ಬಿಜಾಪುರ ಸಿಟಿ ಕಮ್ ಅದ ಫಸ್ಟಿಗೆ, ಈಗ ಕಮ್ ಮಾಡ್ಯಾರ ಸರ್. ಈಗ ಅವ್ರ ಕಂಪ್ನಿ ಲಾಸ್ ಹೋಗಂಟ ನಮಗೆ ಹೇಳತ್ತಾರ, ಕಾಸ್ಟ್ ಕಟಿಂಗ್ ಮಾಡ್ಕೊಳ್ಳೋ ಸಲ ನಮ್ ಕಡೆಯಿಂದ ತೆಗ್ದಾರ ಅದನ್ನ. ಅದು ನಾವ್ ತೆಗ್ದಿರತ್ ನಾವು ಕೇಳತ್ತೇವೆ. ನಮ್ ಕಡೆಯಿಂದ ಮೊದ್ಲಿಂದ 10 ರೂಪಾಯಿ ಇತ್ತು ಸರ್. ಅದು ತಿಂಗಳ ನಿಮ್ಗೆ ಎಷ್ಟು ಸ್ಯಾಲ್ರಿ ಬರ್ತೈತೆ? ದಿನ ನಮ್ಗೊಂದು 32 ಬರ್ತೈತಿ ಸರ್, ಬರ್ತೈತಿ. ಅದರಿಂದ ಅದು ಈಗ ಕಮ್ಮಿ ಆಗೈತೆ ಸರ್. ಈಗ ನಮಗದು ತಿಂಗಳ ಈಗ ಅದೇ ಈ 3 ತಿಂಗಳಿಂದ ನಮಗದು 20-25 ತನಕ ಬಂದ್ಬಿಟ್ಟಿದೆ ಸರ್. ಈಗ ನಮ್ದು ಹೋದ ವರ್ಷ ಏನಿತ್ತು ಆ ಅರ್ನಿಂಗು ನಮ್ಗೆ ಆಗತ್ತಿಲ್ಲ. ನಮ್ದು ಹೆಂಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗ್ತಾವ, ಕಮ್ಮಿನೂ ಆಗಂಗಿಲ್ರಿ. ದುಡಿಮೆ ಕಡಿಮೆ ಆದ್ರೆ ಎಕ್ಸ್ಪೆನ್ಸಿಗೆ ಹೆಂಗ್ ಬೇರ್ ಮಾಡೋದು ನಾವು? 23,000 ನಿಮ್ದು ಬರ್ತದಿಲ್ಲ ತಿಂಗಳಿಗೆ. ಹಾ ಸರ್. ನಿಮ್ದು ಎಷ್ಟು ಪೆಟ್ರೋಲ್ ಡೀಸೆಲ್ ಇದು ಅದ್ರಾಗ ತಗೊಂಡ್ ನಾವು ಒಂದು 10,000 to 12,000 ಉಳಿಸ್ಬೋದು, ಉಳಿಸ್ತೇವೆ.
20,000 ಇರುತ್ತೆ. ಈಗ ನೀವು ಡ್ಯೂಟಿ ಟೈಮಿಂಗ್ ಏನಾಗ್ತಿತ್ತು ಸರ್? ಡ್ಯೂಟಿ ಟೈಮ್ ನಮ್ದು ಇರ್ತದೆ ಸರ್, ನಮ್ಮ ಡಿಪೆಂಡ್ ಆಗಿರ್ತಾವ. ಅದು 12 hours ಮಾಡ್ರಿ, 13 hours ಮಾಡ್ರಿ, 10 hours ಮಾಡ್ರಿ, ಆ ಟೈಮಿಂಗ್ ಮ್ಯಾಗ ಇರ್ತಾವ. ಅದು ನೀವು ಹೆಂಗ್ ಟೈಮಿಂಗ್ ಕೊಡ್ತಿರಲ್ಲ ಹಂಗೆ ಜಾಸ್ತಿ ಆಗ್ತದ. ನಿಂಗೆ ಇವಾಗ ಒಂದು 6 months ಇಂದ ಆಗತ್ತಿಲ್ಲ. ನಾವು ಅದನ್ನ ಮ್ಯಾನೇಜರ್ ಕಂಪ್ಲೇಂಟ್ ಭಾಳ ಸಲ ಮಾಡ್ಯಾವ ಸರ್. ಹಿಂಗ ಆಗತೈತಿ, ಇದು ಹಿಂಗ ಯಾಕೆ ಆಗೈತಿ ಅಂತ ಕೇಳಿದ್ರೆ ಅವ್ರು ಏನು ಸರಿಯಾಗಿ ಉತ್ತರನೂ ಕೊಡತ್ತಿಲ್ಲ. ನೀವು ಮಾಡೋದ್ರ ಮಾಡ್ರಿ, ಇಲ್ಲ ಬಿಡ್ರಿ. ಅದು ಹಾಗೂ ನಿನ್ನೆ ಅವ್ರು ಖಂಡಿತವಾಗಿ ಹೇಳ್ಯಾರ, ನೀವು ಸ್ಟ್ರೈಕ್ ಮಾಡೋದ್ರ ಮಾಡ್ರಿ, ನಿಮ್ಮ ಐಡಿಗಳು ಟರ್ಮಿನೇಟ್ ಆಗ್ತದ, ನಮ್ಮ ಮೇಲೆ ಪ್ರೆಷರ್ ಹಾಕತ್ತದ ಸರ್, ಧಮಕಿ ಕೊಡತ್ತಾರ. ಅದು ಬೇಕಾದ್ರೆ ನಿಮ್ಗೆ ತೋರಿಸ್ತೇವೆ. ನಿಮ್ಮ ಸ್ವಇಚ್ಛೆಯಾಗಿ ನಿಮ್ಮ ರೆಸಿಗ್ನೇಷನ್ ಲೆಟರ್ ಕಳಿಸಿ ಅದು ಫಿಲ್ ಮಾಡಿ ಕಳಿಸ್ರಿ ಅಂತಾರೆ ಸರ್. ಇದು ಹೆಂಗ? ನಾವು ಆಲ್ರೆಡಿ ನಾವು ಕಂಪ್ನಿ ಅಪಾಯಿಂಟ್ಮೆಂಟ್ ಅಂತ ಅಲ್ಲ ರೆಸಿಗ್ನೇಷನ್ ಕೊಡಾಕ, ಇವ್ರು ಹೆಂಗ್ ಕೇಳ್ತಾರೆ ರೆಸಿಗ್ನೇಷನ್ ನಂಬಲ್ಲಿ? ಕಂಪ್ನಿ ಒಂದ್ ಮಾಡಿ ಧ್ವನಿ ಎತ್ತೆ ಒಂದಾಗ ಅಪಾಯಿಂಟ್ಮೆಂಟ್ ಲೆಟರ್ ಏನೋ ಕೊಟ್ಟಿಲ್ಲ, ಏನು ಬರಂಗಿಲ್ಲ ಸರ್ ಇದ್ರಾಗ. ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಏನು ಬರಂಗಿಲ್ಲ ಸರ್ ಇದ್ರಾಗ. ಇದು ನಾವು ಕೆಲಸ ಮಾಡಕ 4 5 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು ಸರ್. ಹಾ ಸರ್, ಕ್ವಾಲಿಫಿಕೇಶನ್ ನಂದು ಡಿಗ್ರಿ ತರ ಆಗಿದೆ ಸರ್. ಇಲ್ಲ ನೌಕರಿ ಸಿಕ್ಕಿಲ್ಲ, ಬ್ಯಾರೆ ನೌಕರಿ ಸಿಕ್ಕ ನಮ್ ಪ್ರೆಷರ್ ಇರ್ತದೆ ಸರ್. ಆ ನೌಕರಿ ಇಲ್ಲ, ನಮ್ ಪ್ರೆಷರ್ ಒಂದ್ ಸ್ವಲ್ಪ ಲೈಟ್ ಆಗಿರ್ತದೆ. ನಮ್ ಟೈಮಿಂಗ್ ನಾವು ಮಾಡ್ಕೋಬಹುದಂತ ನಾವು ಮಾಡ್ತಿರ್ತೇವೆ ಸರ್. ಇದು ಯಾರಿಲ್ಲಿ ಎಲ್ಲ. ನನ್ನ ಪ್ರಶ್ನೆ ಏನು, ಹಾ ಸರ್, ನೀವು ಡಿಗ್ರಿ ಹೋಲ್ಡರ್ ಇದ್ದೀರಿ, ಹಾ ರೀ ನಿಮ್ ಗೌರ್ಮೆಂಟ್ ಕಡೆ ನಾವು ನೌಕರಿ ಸರ್. ಗೌರ್ಮೆಂಟ್ ನೌಕರಿ ಅಂದ್ರ ಕ್ಯಾಟಗರಿ ವೈಸ್ ಹೋದಿವಿ ಅಂದ್ರ ನಮ್ಗೆ ಕ್ಯಾಟಗರಿ ವೈಸ್ ನಮ್ಗೆ ಯಾವ್ದು ಜಾಬ್ ಸಿಕ್ಕಿಲ್ಲ ಸರ್. ಕ್ಯಾಟಗರಿ ಅದಕ್ಕ ನಾವು ಪ್ರೈವೇಟ್ನಾಗೂ ಮಾಡ್ತೀನಿ ಸರ್. ಇವನ್ ಆದ್ರೂ ನಾವು ಒಬ್ಬ ಪಿ ಟೀಚರ್ ಇದ್ದೀನಿ ಸರ್. ಪಿ ಟೀಚರ್ ನಾ ವರ್ಕ್ ಮಾಡಿ ಸಾಯಂಕಾಲ 6 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ನಾ ವರ್ಕ್ ಮಾಡ್ತೀನಿ. ಯಾಕಪ್ಪ ಅಂದ್ರ ನಮ್ಮ ಬೇಡಿಕೆಗಳು ನಮಗೆ ಏನದ, ನಮ್ಮ ಫ್ಯಾಮಿಲಿ ಪ್ರೆಷರ್ ಏನದ ಅದು ನಮಗ್ ಜಾಸ್ತಿ ಅವ ಸರ್. ನಾವು ಅದ್ರ ಥ್ರೂ ನಾವು ಇದನ್ನ ವರ್ಕ್ ಮಾಡ್ಲಿಕ್ಕೆ ಬಂದಿವಿ. ಈಗ ನಮಗೆ ನಾವು ಪೆಟ್ರೋಲ್ ಒಂದ್ ದಿನಕ್ಕೆ ನಾವು ಏನಿಲ್ಲ ಮಿನಿಮಮ್ 200 to 300 ಪೆಟ್ರೋಲ್ ಹಾಕ್ತಿವಿ. ನಮಗ್ ಅಷ್ಟೇ ಅರ್ನಿಂಗ್ ಆಗ್ಬೇಕಲ್ಲ. ನಮಗ್ ಅದೇ ಅರ್ನಿಂಗ್ ಆಗಿಲ್ಲಪ್ಪ ಅಂದ್ರೆ ನಾವು ಇದನ್ನ ಮಾಡಿ ಉಪಯೋಗ ಏನು? ನಮ್ ಪೆಟ್ರೋಲ್ ಸುಡ್ದ ಅಲ್ ಸರ್. ನಾವ್ ಅದು ಹೇಳಿಕತ್ತೀವಿ ಸರ್. ಅದನ್ನ ಬಿಟ್ಟು ನಮ್ದು ಏನು ಬೇರೆ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಹುಡುಗರು ಮಾರ್ನಿಂಗ್ ಮುಂಜಾನೆ 8ರಿಂದ 4 ತನ ದುಡಿಯೋರಿದಾರ್ರಿ. ಆಮೇಲೆ ಮನಿಗೆ ಹೋಗಿ 2 ತಾಸು ರೆಸ್ಟ್ ಮಾಡಿ ಮತ್ತೆ 6 ಗಂಟೆಯಿಂದ 11 ಗಂಟೆ ತನ ದುಡಿಯೋರಿದಾರ. ಅವ್ರಿಗೆ ಮೊದಲ 6 ತಿಂಗಳಿಂದ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೂ 1200 ತನ ಅರ್ನಿಂಗ್ ಆಗ್ತೈತಿ ಸರ್. ಈ ಸದ್ದ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ 700ರಿಂದ 800 ರೂಪಾಯಿನೂ ಆಗ್ತಾ ಇಲ್ಲ ಸರ್ ಅರ್ನಿಂಗ್. ಅವ್ರು ಮೊದಲು ಆಗ್ತಿತ್ತು, ಈಗ ಯಾಕೆ ಆಗ್ತಾ ಇಲ್ಲ? ಮತ್ತ ಅವ್ರ ವಾರಕ್ಕ ಇನ್ಸೆಂಟಿವ್ ಕೊಡ್ತಿದ್ರು, ಇನ್ಸೆಂಟಿವ್ ತೆಗೆದ್ ಬಿಟ್ಟಾರ್ರಿ. ಮೊದ್ಲಿನ ತರ ಇನ್ಸೆಂಟಿವ್ ಕೊಡಾಕತ್ತಿಲ್ರಿ. ಪ್ಲಸ್ ನಮ್ಮ ಬೇಡಿಕೆಗಳು ಏನ್ ಅದಾವು ನಾವು ಮ್ಯಾನೇಜರ್ ಮುಂದೆ ಇಟ್ವಿ. ಮ್ಯಾನೇಜರ್ ಮುಂದೆ ಇಟ್ಟ ತಕ್ಷಣ ಅವ್ರ ಗ್ರೂಪಿಗೆ ಮೆಸೇಜ್ ಹಾಕಿದ್ದಾರೆ, ರಿಸೈನ್ ಲೆಟರ್ ಹಾಕಿದ್ದಾರೆ. ಏನೇನ್ ಇಟ್ಟಿದ್ರಿ? ಏನೇನ್ ಇಟ್ಟಿದ್ರಿ? ನಮ್ದು ಇದೆ, ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಮೌಂಟ್ ಸರಿಯಾಗಿ ಕೊಡ್ರಿ ಅಂತ ನಾವು ಇಟ್ವಿ. ಅದ್ರ ಮ್ಯಾಗ ಅವ್ರು ಹೊಸ ಐಡಿ ಯಾರು ಲಾಗಿನ್ ಹಾಕಲ್ಲ ಅವ್ರಿಗೆ ಕೊಡ್ತಿದಾರ. ಹಳೆ ರೈಡರ್ಸ್ ಗಳೆಲ್ಲ ಹಂಗೆ ವೇಸ್ಟ್ ಆಗ್ಲಿಕತ್ತಾರ್ರಿ. ನಮ್ದೇನು ಪ್ರಾಫಿಟ್ ಆಗ್ತಾ ಇಲ್ಲ. ಯಾರೋ ಹೊಸದು ಮಾಡಕತ್ತಾರ ಕೊಡಕತ್ತಾರ ಅವ್ರಿಗೆ ಅದಾವ್ರಿ. ನಾವೇನ್ ಹೇಳಿಕತ್ತೀವಿ, ಈಗ ನಾವ್ ಇಷ್ಟು ಝೋನ್ದಾಗ ಇಷ್ಟು ಜನ ಇದೇವ್ರಿ, ಏನ ಈ ಜನ ಇದಾರಲ್ಲ ನಮ್ದು ಅವ್ರಿಗೆ ನೋಡ್ಕೋರಿ, ಇವ್ರಿಗೆ ನೋಡ್ಕೋರಿ. ಹೊಸಾಗ ಅವ್ರಿಗೆ ಬಂದಾಗ ಅವ್ರಿಗೆ ಕೊಡಕ ಬರುತ್ತೆ ನಾ ಹೇಳ್ತಿಲ್ಲ. ಇಬ್ರಿಗೂ ನ್ಯಾಯ ಸಿಗ್ಬೇಕು, ಇಬ್ರಿಗೂ ನ್ಯಾಯ ಒಂದೇ ಇರ್ಬೇಕು. ಅವ್ರಿಗೆ ಎಷ್ಟು ಕೊಡ್ತಿರಲ್ಲ ನಮ್ಗೂ ಅಮೌಂಟ್ ಕೊಡ್ರಿ, ನಮ್ದು ಏನೋ ಕೊಡ್ತಿರಲ್ಲ ಅಮೌಂಟ್ ಅವ್ರಿಗೂ ಕೊಡ್ರಿ, ಇಬ್ರಿಗೂ ಸೇಮ್ ಕೊಡ್ಬೇಕು ಅಷ್ಟೇ. ಹಿಂದೆ ಮುಂದೆ ಮಾಡಂಗಿಲ್ಲ. ನಾವ್ ಅಂದ್ಮ್ಯಾಗ ಅದು ರಿಸೈನ್ ಲೆಟರ್ ಕಳಿಸಿದಾರೆ ಅವ್ರು. ಇದ್ರೊಳಗ ನಿಮ್ದು ಯಾರಿಗೆ ತೊಂದರೆ ಆಗ್ತದ ಅದನ್ನ ಅದ್ರ ನೇಮ್ ಮಾಡ್ರಿ, ನಿಮ್ಮ ಐಡಿ ಟರ್ಮಿನೇಟ್ ಮಾಡಿಬಿಡ್ತೀವಿ. ಹೇಳುವುದೊಂದು ಮಾಡುವುದೊಂದು. ಸರ್ ಡಿಮಾಂಡ್ ಏನು ಇಲ್ಲ ಸರ್. ಈ ಸರ್ ಪ್ರೆಸೆಂಟ್ ನಮ್ಗ ಪರ್ ಕಿಲೋಮೀಟರ್ 10 ರೂಪೀಸ್ ನಮಗ್ ಕೊಡ್ಬೇಕು. ನಮ್ ಲೈಫ್ ನ ನಾವು ನಮ್ ರಿಸ್ಕ್ ಮ ಹಾಕೊಂಡ್ ನಾವು ಜಾಬ್ ಮಾಡ್ತೇವೆ ಸರ್. ಇಲ್ಲಿ ಅದಕ್ಕ ನಮ್ಗೆ ಏನೋ ಅವರು ವ್ಯಾಲ್ಯೂ ಕೊಡ್ಲಿಕ್ಕತ್ತಿಲ್ಲ ಸರ್. ಏನೋ ಅಸೆಂಟ್ ಆಯ್ತು ಅಂದ್ರೆ ಏನೋ ಕಂಪನಿದು ಏನೋ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾರೆ. ಸೊ ಫ್ಯಾಮಿಲಿ ಏನು ಕೊಡ್ತಾ ಇಲ್ಲ ಅವರು. ಈಗ ನಾನು ಝೊಮ್ಯಾಟೊ ರೈಡರ್, ಸೊ ನನಗೆ ಏನಾಯ್ತು ಅಂದ್ರೆ ಅದ್ರದ್ದು ಇನ್ಸೂರೆನ್ಸ್ ಏನಿರ್ತದೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತಾರೆ. ಕಂಪನಿ ಕೊಡ್ತಾರೆ, ಬೈಕ್ ಇನ್ಸೂರೆನ್ಸ್ ಅದು ಕೊಡ್ತಾರೆ. ಕಂಪನಿಯಿಂದ ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಅದನ್ನೇ ನಾವು ಹೇಳ್ತಾ ಇರೋದು. ನಮ್ದು ಇದು ಪ್ರಾಬ್ಲಮ್ ಇದೆ, ನಮ್ದು ಇದು ಸಾಲ್ವ್ ಮಾಡಿ ಅಂದ ತಕ್ಷಣ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ನೀವ್ ಮಾಡೋ ಆಸೆ ಇತ್ತು ಮಾಡ್ರಿ, ನಾನ್ ನಿಮ್ ಮನೆಗ್ ಬಂದು ಬಾಪ ಕೆಲಸ ಮಾಡು ಅಂತ ನಾನು ಕರೆದಿಲ್ಲ. ನಿಮ್ಗೆ ಮಾಡಂಗಿತ್ತು ಮಾಡ್ರಿ, ಇಲ್ಲಾನು ಬಿಟ್ಟು ಬಿಡ್ರಿ, ಡೈರೆಕ್ಟ್ ಆಗಿ ಹೇಳ್ತಾರೆ. ಕಂಪನಿ ಡಿಮಾಂಡಿಂಗ್ ಮಾಡಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಿ? ನಮ್ದು ಕಂಟಿನ್ಯೂ ಹೆಂಗ ಈಗ ರೈಡರ್ಸ್ ಇಲ್ಲ ಅಂದ್ಮೇಲೆ ಆರ್ಡರ್ಸ್ ಬರಂಗಿಲ್ಲ. ಮತ್ ಹೊಸ ರೈಡರ್ ಮಾಡಕತ್ತಾರ. ಹೊಸ ರೈಡರ್ ಬರ್ಲಿ, ಹಳಿ ರೈಡರ್ ಬರ್ಲಿ, ಅವ್ರಿಗೆ ನಾವು ಮಾಡ್ಲಾರ್ದವ್ರನ್ನ ಅವ್ರಿಗೆ ಹಿಡಿದು ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡಿಸಿ, ಆರ್ಡರ್ ಟ್ರಾನ್ಸ್ಫರ್ ಹೊಡಿಸಿ, ಮತ್ತೆ ಯಾವ ಬರ್ತಾನೆ ಅವನಿಗೆ ಹಿಡಿದು ಬಂದ್ ಮಾಡಿಸ್ತೀವಿ. ಅದು ಯಾರ್ಯಾಕ ಬರ್ಲಿ ಸರ್, ಹೊಸದವ್ ಇರ್ಲಿ ಹಳಿದವ್ ಇರ್ಲಿ, ಟೋಟಲ್ ಬಂದ್. ಬಗ್ಗೆ ಡಿಶಿಗೆ ಏನು ಮದ್ವಿಗೆ ಕೊಟ್ಟಿದ್ರಿ? ಕೊಡ್ಬೇಕು. ಇನ್ನ ಕೊಟ್ಟಿಲ್ಲ, ಕೊಡ್ಬೇಕು ಸರ್. ಇನ್ ಮುಂದೆ ಕೊಡ್ತೀವಿ ಸರ್, ಕೊಡ್ತೀರಿ? ಇನ್ ಮುಂದೆ ಕೊಡ್ತೀವಿ ಸರ್. ಡಿಸ್ಕೌಂಟ್ ಮನವಿ ಕೊಡ್ತೀವಿ ಸರ್. ಇವಾಗ ಹೆಂಗದ ಅಂದ್ರೆ ಈಗ ಇವತ್ತು ಕ್ರಿಸ್ಮಸ್, ನಾಳೆ ಜನವರಿ 1, 31 ಜನವರಿ 1 ಇವೇನು ಹಬ್ಬ ಹರಿದಿನಗಳು ಇರ್ತಾವಲ್ಲ, ಅವಾಗ ಏನ್ ಅಮೌಂಟ್ ಕೊಡ್ತಿರಲ್ಲ ಅದೇ ಅಮೌಂಟ್ ಅದೇ ಸೇಮ್ ಕೊಡ್ರಲ್ಲ. ನಾರ್ಮಲ್ ಟೈಮ್ ಅದೇ ಅಮೌಂಟ್ ಕೊಡ್ರಿ.
ಇದೆಲ್ಲ ಕೆಲವೊಬ್ರು ನಿಮ್ ಸಂಬಂಧ ಕಾಯ್ಕೊತ್ ಕೂತಿರ್ತಾರ ಮನ್ಯಾಗ ಅಡಿಗೆ ಮಾಡೋದು ಯಾರು ಇರಂಗಿಲ್ಲ ಅಂತವ್ರಿಗೆ ಏನ್ ಹೇಳ್ತೀವಿ ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್. ಏನಪ್ಪಾ ಅಂದ್ರ ಅವರು ಜೊಮ್ಯಾಟೊ ಕಂಪ್ನಿದವ್ರಿಗೆ ಮೇಲ್ ಹಾಕ್ಲಿ, ಇಲ್ಲ ನಮ್ಗೆ ಹಿಂಗ್ ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ನೀವು ಜೊಮ್ಯಾಟೊ ರೈಡರ್ಸ್ ಗಳ್ ಏನ್ ಬೇಡಿಕೆ ಅದನ್ನ ಆದಷ್ಟು ಬೇಗ ನೀವು ಈಡೇರಿಸಿ ಇದನ್ನ ಮತ್ತೆ ರೈಡರ್ಸ್ ಗಳು ಮತ್ತೆ ವಾಪಸ್ ಡ್ಯೂಟಿ ಬರ್ಲಿ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಾ ಅವ್ರಿಗೆ ಹೇಳ್ತೀನಿ. ಸರ್ಕಾರ ಗಮನ ವಯಸ್ಸಿದ್ದವರು ಯಾರು ಹುಡುಗರಿಂದ ಹಿಡಿದು ಏಜ್ ಆದವ್ರ ತನ ಹಾಕ್ತಾರ ಸರ್. ಹುಡುಗರಿಂದ ಹಿಡಿದು ಏಜ್ ಆದವ್ರ ತನ ಹಾಕ್ತಾರ. ಆಗಬಾರ್ದಂತಾನೆ ಆಲ್ರೆಡಿ ಯಾರಿಗೂ ತೊಂದರೆ ಆಗಬಾರ್ದಂತಾನೆ ಆಲ್ರೆಡಿ ನಾವು ಮೊದ್ಲೇ ಇಂಟಿಮೇಶನ್ ಕೊಟ್ಟಿವಿ. ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡ್ಬೇಕಾಗಿತ್ತು, ಮಾಡ್ತಾ ಇಲ್ಲ. ನಾನೀಗ 5 ವರ್ಷದಿಂದ ಮಾಡತ್ತೀನಿ ನಾನು ಜೊಮ್ಯಾಟೊ. ಅದೇ ರೇಟ್ ನಾಗ ನಾನು ದುಡಿ ಅಂದ್ರೆ ಎಷ್ಟಂತ ದುಡಿತಾರ್ರಿ? ಖರ್ಚು ಹೆಚ್ಚಾಗ್ತಾ ಇದೆ, ಕಡಿಮೆ. ನಾವು ಸಾಲ ಬೇರೆ ಕಡೆ ಸಾಲ ಮಾಡಿ ಡ್ಯೂಟಿ ಮಾಡ್ತಾ ಇದೀವಿ, ಮತ್ತೆ ಅದು ಕಟ್ಟಬೇಕಲ್ಲ. ಕಟ್ಟಿಲ್ಲ ಅಂದ್ರೆ ಮತ್ತೆ ಅವ್ರು ಮನೆಗ್ ಬರ್ತಾರ. ನಾವು ಇವ್ರಿಗೆ ಹೇಳಿದ್ರೆ ನೀವ್ ಏನ್ ಮಾಡ್ತೀರಿ? ಹಿಂಗ್ ಕೇಳ್ತಾರ, ಮಾಡೋದ್ರಿ ಮಾಡ್ರಿಲ್ಲ, ನಿಮ್ಗೆ ಎಲ್ಲಿ ಚೆನ್ನಾಗುತ್ತೆ ಅಲ್ಲಿ ಹೋಗ್ರಿ ಅಂತಾರ. ಇಷ್ಟ ಎಲ್ಲ ಕಷ್ಟ ಇದ್ರು ನಾವು ಮಾಡ್ತಾ ಇದೀವಿ. ಈ ಬೆಳಿಗ್ಗೆ 7 ಗಂಟೆ ಬಂದ್ರು ರಾತ್ರಿ 11-11:30 ತನ ಮಾಡಿದ್ರು ಅದಕ್ಕೆ ಏನಾರ ಒಂದ್ ಆಗ್ಬೇಕಲ್ಲ, ಬೆಲೆ ಆಗ್ಬೇಕು. ಬೆಲೆ ಇಲ್ಲ ಅಂದ್ಮೇಲೆ ನಮ್ಗೆ ಏನ್ ಉಪಯೋಗ ಮಾಡಿ? ಕಂಪ್ನಿ ಬೈತಾ ಜವಾಬ್ದಾರಿ ಕಂಪ್ನಿ ರಾಹುಲ್ ಪವನ್ ಅಂತ ಹೇಳಿ ಸರ್. ಶಿವಶಂಕರ್ ಕುಂಬಾರ್, ಪ್ರದೀಪ್ ಅಂತ. ಮತ್ತೆ ಇನ್ನೊಂದ್ ಏನಂತ ಸರ್, ಇಷ್ಟು ಚಳಿ ಅದ, ನಿಮಗೂ ಗೊತ್ತೇ ಅದ, ನಾವ್ ಹೇಳುದ್ ಬೇಕಾಗಿಲ್ಲ ನಿಮ್ಗೂ ಗೊತ್ತ ಚಳಿ ಎಷ್ಟ್ ಅದ ಅಂತೇಳಿ. ಮಾರ್ನಿಂಗ್ ಆಗ್ಲಿ, ಈವ್ನಿಂಗ್ ಆಗ್ಲಿ, ನೈಟ್ ಆಗ್ಲಿ ಎಷ್ಟ್ ಚಳಿ ಅದ ನಿಮಗೂ ಗೊತ್ತದ. ಆ ಚಳಿ ಒಳಗ್ ನಮ್ ಇಷ್ಟೆಲ್ಲ ಜೊಮ್ಯಾಟೊ ರೈಡರ್ಸ್ ಬಂದು ಡ್ಯೂಟಿ ಮಾಡ್ಲಿಕ್ಕತ್ತಾರ ಅಂದ್ಮೇಲೆ ಅವ್ರಿಗೆ ಒಂದೇನು ಎಕ್ಸ್ಟ್ರಾ ಇನ್ಸೆಂಟಿವ್ ಇಲ್ಲ ಸರ್. ಯಾರಿಗೆ ಅಟ್ಲೀಸ್ಟ್ ಒಂದು 100 ರೂಪೀಸ್ ನಾವ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ರು ನಮ್ ಜೊಮ್ಯಾಟೊ ರೈಡರ್ಸ್ ಎಲ್ಲರೂ ಮಾಡ್ಲಿಕ್ಕೆ ರೆಡಿ ಇದಾರೆ ಸರ್. ನಮಗ್ ಅದನ್ನೂ ಇಲ್ಲ. ರಾತ್ರಿ ನೀವು 12 ತನ ಮಾಡ್ರಿ, ನೀವು ರಾತ್ರಿ ಅಂದ್ರೆ ನಿಮ್ಗೆ 100 ರೂಪೀಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಕರೆಕ್ಟ್ ಅದಲ್ಲಪ್ಪ ಎಲ್ಲರೂ? ಹಾ, ಯಾಕ ಇಷ್ಟು ಮಾಡ್ಲಿಕ್ಕೆ ಅಂದ್ಮೇಲೆ ನಮ್ಗೆ ಏನ್ರ ಒಂದ್ ಬೇಕಲ್ಲ ಸರ್. ನಾವು ಮನೆಯಿಂದ ಬರುಮ್ದಾಗ 5-6 ಟಿ ಶರ್ಟ್ ಹಾಕೊಂಡು ಮ್ಯಾಲ್ ಸ್ವೆಟರ್ ಹಾಕೊಂಡು ಎಲ್ಲ ಮಾಡ್ಕೊಂಡ್ ಬಂದ್ ನಾವು ಬ್ಯಾರೆಯವ್ರಿಗೆ ಪಾಪ ಕಷ್ಟ ಆಗ್ಬಾರ್ದು, ತೊಂದ್ರೆ ಆಗ್ಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಅಂದ್ಮೇಲೆ ನಮ್ಮ ಕಷ್ಟನು ಕಂಪ್ನಿದವ್ರು ಅರ್ಥ ಮಾಡ್ಕೋಬೇಕಲ್ಲ. ಅದನ್ನ ಅವ್ರು ಮಾಡ್ಕೊಳಿಕ್ ತಯಾರಿಲ್ಲ. ಇಲ್ಲಿ ಯಾರಿದ್ದಾರೆ? ಯಾರು ಇಲ್ಲ ಸರ್, ಓನರ್ ಇಲ್ಲ, ಬರೇ ಒಬ್ರು ಮ್ಯಾನೇಜರ್ ಇದಾರ ಅಷ್ಟೇ ರೀ. ಓನರ್ ಹೆಸರು ನಮ್ಗೆ ಏನೋ ಐಡಿಯಾ ಇಲ್ಲ ಸರ್, ಅದ್ರ ಏನೋ ಐಡಿಯಾ ಇಲ್ಲ. ದೀಪೇಂದ್ರ ಗೋಯಲ್ ಓನರ್ ಕಂಪ್ನಿ. ದೀಪೇಂದ್ರ ಗೋಯಲ್ ಸಿಇಒ. ದೀಪೇಂದ್ರ ಗೋಯಲ್ ಸಿಇಒ, ಜೊಮ್ಯಾಟೊ ಸಿಇಒ. ಹಾ ಸರ್, ಸಿಒಗೆ ಮನವಿ ಮಾಡಕತ್ತೆ. ಸರ್ ನಮ್ಮ ಅಮೌಂಟ್ ಜಾಸ್ತಿ ಮಾಡ್ರಿ ಅಂತ ನಾವು ಮನಿ ಮಾಡ್ಕೋತೀವಿ ಸರ್ ಅವ್ರಿಗೆ ಅಷ್ಟೇ. ಬರ್ತಾ ಇದೆ ಸರ್. हमारा जो अमाउंट अभी प्रेजेंट 7.5 रुपीज आप दे रहे हैं सर सीओ सर. सीओ को बोलो. हाँ, सीओ सर, अभी जो प्रेजेंट आप हम लोगों को जो 7.5 रुपीज दे रहे हैं पर किलोमीटर, हम लोगों का डिमांड इतना ही है कि पर किलोमीटर हमको 10 रुपीज प्रोवाइड कीजिए करके हम बोलेंगे. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.